I24 ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್. ಇವತ್ತಿಲ್ಲಿ ವಾರ್ಡ್ ನಂಬರ್ 16ರಲ್ಲಿ ನಾವಿದ್ದೀವಿ. ವಾರ್ಡ್ ನಂಬರ್ 16 ಅಂದರೆ ನಾವು ಹಮಲ್ಕಲ್ಲಿದ್ದೀವಿ. ಇಲ್ಲಿ ಏನಪ್ಪ ಅಂದರೆ CC ರೋಡು ಮತ್ತು ಡ್ರೈನೇಜು ಇದೆಲ್ಲ ಕೆಲಸ ಆಗಿದೆ ಅಥವಾ ಆಗಿಲ್ಲ ಅಂತ ಇಲ್ಲಿರುವಂಥ ಜನರನ್ನೇ ಕೇಳೋಣ, ಬನ್ನಿ ಏನು ಹೇಳ್ತಾರಂತ. ಶಫೀಕ್ ಅಂಜುಮ್ ಮನಗುಳಿ ಇವ್ರಿಗೆ ನಾವು ಸರಿಯಾಗಿ ಕೆಲಸ ಮಾಡ್ಯಾರ, ಅರ್ಧಂಬರ್ಧ ನಿಂದಿರ್ಸ್ಯಾರ. ಅದಿಟ್ಟು ಕೆಲಸ ಪೂರ ಮಾಡಿ ಸರಿಯಾಗಿ ಮತ್ತು ಅವ್ರಿಗೆ ಆರಿಸ್ತಿರ್ತೀವಿ ನಾವು. ಅವ್ರು ಸರಿಯಾಗಿ ಅದಾರ ಮೆಂಬರ್ ಸರಿ ಮನಗುಳಿಯವ್ರ ಶಫೀಕರಿಗೇನು ಒಂದು ಸಲ ಇಲ್ಲ 10 ಸಲ ಭೀ ಗೆದಿಸ್ತೇವೆ. ಹಾಂ, ಮಾದೇವ ಸೂರ್ಯಕಾಂತ್ ಪಾಟೀಲ್ ಐತ್ರಿ. ರೋಡಿಂದಿತ್ತು, ಚೇಂಬರ್ದಿತ್ತು, ಮತ್ತು ಇದ್ರದ್ದಿತ್ತು. ಸರ್ವಿಸ್ ರೋಡ್ ಒಂದು ಸ್ವಲ್ಪ ಮಾಡ್ಯಾರ ರೀ. ಇದ್ರದ್ದು CC ರೋಡ್ ಮಾಡ್ಯಾರ. ಮೆಂಬರ್ ಚಲೋ ಅದಾರ, ಒಳ್ಳೆಯವ್ರದಾರ. ಮತ್ತು ಅವ್ರು ಏನದ ಇದನ್ನು ಕೆಲಸ ಅದಾವ, ಕಣಿ ಮುಚ್ಚೋದದ, ಮತ್ತು CC ರೋಡ್ ಮಾಡೋದದ, ಮತ್ತು ಡ್ರೈನೇಜ್ ಮಾಡೋದದ, ಸ್ವಲ್ಪ ಮತ್ತು ಇದ್ರದ್ದು ಮಾಡಿದ್ರೆ ಆಯ್ತು ರೀ. ಅವ್ರಿಗೆ ಏನು ಗೆಲ್ಲಿಸ್ಕೊಡ್ತೀವಿ. ಶಫೀಕ್ ಅಂಜುಮ್ ಮನಗುಳಿ ಇವ್ರಿಗೆ ನಾವು ಸರಿಯಾಗಿ ಕೆಲಸ ಮಾಡ್ಯಾರ, ಅರ್ಧಂಬರ್ಧ ನಿಂದಿರ್ಸ್ಯಾರ. ಅದಿಟ್ಟು ಕೆಲಸ ಪೂರ ಮಾಡಿ ಸರಿಯಾಗಿ ಮತ್ತು ಅವ್ರಿಗೆ ಆರಿಸ್ತಿರ್ತೀವಿ ನಾವು. ಅವ್ರು ಸರಿಯಾಗಿ ಅದಾರ ಮೆಂಬರ್ ಸರಿಯಾಗಿ ಆದ್ರೆ ಅವ್ರಿಗೆ ತೆಗೆದು ಹೋಗೋದ ಸಂಬಂಧ ನಿಂತದ ಕೆಲಸ ಆ ಸರಿ ಕೆಲಸ ಮಾಡಿಸ್ಕೊಡ್ಲೇ ಮತ್ತೆ ಒಳ್ಳೆ ಆರಿಸ್ತಿರ್ತೇವೆ ಕೊಡ್ತೇವೆ. ಕಾಸಿಮ್ ಸಾ ಮೈಬ್ ಸಾ ಹುಣಿಚಾಡ್ರಿ ಆಗೈತ್ರಿ. ಒಳ್ಳೆ ನಳ ಬಿಡ್ತಾರ್ರಿ, ಸಣ್ಣ ಬಿಡ್ತಾರ. 10 ದಿನಕ್ಕೆ 12 ದಿನಕ್ಕೆ ನಳ ಬಿಡ್ತಾರ್ರಿ. ಆದ್ರೆ ಮುಂದಕ್ಕೆ ಮಾಡೋರು ಏನು ಕೆಲಸ ಮಾಡ್ತಾರ, ಹಾರಿಸಿ ಬಿಡ್ತೇವೆ ಅಂತ ಹೇಳಿ ಹೋಟ್ ಹಾಕೊಂಡು ಹೋಗ್ತಾರ್ರಿ. ಎಲ್ಲರೂ ಕುಂದಿರ್ತಾರ ಅಲ್ಲೇ, ಯಾರು ಮಾಡಲಿಗ್ಯಾರಿ. ಮುಂದೆ ಅದು ನಮಗೆ ಆಗ್ಬೇಕ್ರಿ. ಅಂದ್ರೆ ಮುಂದೆ ಹಾಕಿ ಹೋಟ್ ಹಾಕಿ ಹಾರಿಸ್ಕೊಂಡ್ ಬರ್ತೇವೆ. ಮನೆ ಉತ್ತಾರ ಯಾವ ರೀತಿ ಐತೆ ಅನ್ನೋದು ಕ್ಲಿಯರ್ ಆಗಿ ಮಾಡ್ಕೊಡ್ರಿ. ಏನೇನು ಅದಕ್ಕೆ ಬೇಕಾಗ್ತಾವೆ, ಏನೇನಿಲ್ಲ. ಈಗ ನೋಡ್ರಿ, ಲೈಟ್ ಬಿಲ್ ಯಾರು ಅಲ್ಲಿ ಹೋಗಿ ತುಂಬ್ತಿದ್ದಿಲ್ಲ. ಇಲ್ಲಿ ಎಲ್ಲರೂ ಬಂದು ಲೈಟ್ ಬಿಲ್ ತುಂಬ್ಕೊಂಡು ಹೋಗ್ತಾರೆ. ಅದೇ ರೀತಿ ಉತ್ತಾರಿಗೆ ಏನೇನು ವ್ಯವಸ್ಥೆ ಬೇಕು ಅನ್ನೋದು ನಮ್ಮ ಶಾಟಾಡೆಗೊಮ್ಮೆ ಅಥವಾ ತಿಂಗಳಿಗೆ ಒಂದು ಸಲ ಬಂದು ಇಲ್ಲಿ ಯಾರು ಏನು ಇರ್ತಾರೆ ಗ್ರಾಮಸ್ಥರ ವತಿಯಿಂದ, ಈಗ ಲೆಕ್ಕಾಧಿಕಾರಿಗಳಿದೆ ಯಾರ್ಯಾರು ಇರ್ತಾರೆ, ಅದೇ ರೀತಿ ನಗರದ ಹಮಲ್ಕೋನಿ ವಾರ್ಡ್ಗೆ ಯಾರದಾರ ಅವ್ರು ಬಂದು ಎಲ್ಲರಿಗೂ ಸ್ವಲ್ಪ ತಿಳಿ ಹೇಳಬೇಕು. ಏನೇನು ಬಾಕಿ ಅದಾವ ಅವ್ರನ್ನ ಪೇಡ್ ಮಾಡ್ಕೋಬೇಕು. ಅದೇ ರೀತಿ ಇದ್ರದ್ದು ಉತಾರಿ ಅಂತೂ ಕೊಡೋಕೆ ಅವಕಾಶ ಮಾಡಿಕೊಡ್ಬೇಕು. ಉತಾರಿ ಇನ್ನುವರೆಗೆ ಇವರು ಮನಗುಳನ್ನವರು ಒಂದು ಸ್ವಲ್ಪ ಮಾಡ್ಯಾರ ಕೆಲಸ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಮುಂದಿನ ಕಾರ್ಯಗಳನ್ನು ನಿಂದ್ರಿಸಬೇಡ. ಅದೇ ರೀತಿಯಾಗಿ ತಮ್ಮ ಪ್ರೋತ್ಸಾಹದಿಂದ, ಎಲ್ಲರ ಪ್ರೋತ್ಸಾಹದಿಂದ ನೀವು ಮಾಡ್ಕೋತ ಹೋದೆ ಅಂದ್ರೆ ನಾವು ನೀವು ನೆಕ್ಸ್ಟ್ ಗೆಲ್ಸೋದು ಹೇಳೋದಿಲ್ಲ, ಮಾಡಿ ತೋರಿಸ್ತೇವೆ ಅಷ್ಟೇ. ರಾಹುಲ್ ಸಾಬ್ ಬಂಕಲಿಗೆ ಇಲ್ಲಿ ನಾವು 1996-97ರಲ್ಲಿ ಬಿಜಾಪುರದಲ್ಲಿ ನಾವು ಹಮಲ್ಕೋಣಿ ಬಂದೆವು. ಆವಾಗ ನಡೆದು 4 ಸಚಿವರು, 4 ಶಾಸಕರು ಬಂದರು ಇಲ್ಲಿ. ಆಮೇಲೆ ಮಹಾನಗರ ಪಾಲಿಕೆಯಿಂದ 3 ಮಂದಿ ಮೆಂಬರ್ಗಳಾದರು. ಇಲ್ಲಿವರೆಗೆ ಯಾವ ರೀತಿಯಿಂದ ಕೆಲಸ ಆಗ್ತಾಯಿಲ್ಲ. ಈಗ ಹೀಗಾಗಿ ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾಗಿ ರೋಡ್ ಇಲ್ಲ. ಶಾಲೆ ಮಕ್ಕಳು ಹೋಗ್ಬೇಕಾದ್ರೆ ಬೀಳ್ಕೋತ ಹೇಳ್ಕೊತ ಹೋಗ್ತಾರೆ. ಇದಕ್ಕೆ ತಾವೆಲ್ಲರೂ ಮಾನ್ಯತೆ ಕೊಟ್ಟು ಈ ರೋಡ್ ಮಾಡಿಸಿ ಕೊಡ್ಬೇಕಂತ ನಮ್ಮಲ್ಲಿ ವಿನಂತಿ. ಶಫೀಕ್ ಮನಗುಳಿ ಅವ್ರು ಬಂದು 2 ವರ್ಷ ಆಯಿತು. ಈಗಾಗಲೇ ಡ್ರೈನೇಜ್ ಮತ್ತು ಈ ತೆಳಗಿನ ಮೇನ್ ರೋಡ್ ಒಂದು ಮಾಡಿದ್ದಾರೆ. ಈ ರೋಡ್ ಮಾಡಿಕೊಟ್ರೆ ಅವರಿಗೆ ನಾವು ಹೃತ್ಪೂರ್ವಕವಾಗಿ ಹೋಟ್ ಹಾಕಿ ಆರಿಸ್ತರ್ತವೆ ಎಂದೇ ಒಂದು ನಾವು ಸಂತೋಷಿಸ್ತಾ ಹೇಳ್ತೇನೆ. ನನ್ನ ಹೆಸರು ಸುನಂದ ಇರಾನ ಸತ್ತಾರೆ. ನಾವು ಹಮಾಲ್ ಕಾಲನಿಂದ ಮಾತಾಡ್ತಿರೋದು. ಶಫೀಕ್ ಮನಗುಳಿಯವ್ರಿಗೆ ಎಲ್ಲನೂ ರೋಡ್ ಮಾಡ್ಸ್ಯಾರ, ಆಮೇಲೆ ಡ್ರೈನೇಜ್ ಮಾಡ್ಸ್ಯಾರ, ಲೈಟಿಂದ ಎಲ್ಲ ವ್ಯವಸ್ಥೆ ಮಾಡ್ಸ್ಯಾರ, ಇಲ್ಲ ಅನ್ನಂಗಿಲ್ಲ. ಖರೆ ಮ್ಯಾಗಿನವ್ರದ್ದೆಲ್ಲ ನೀರೆಲ್ಲ ನಮ್ಮ ಮನೆ ಮುಂದೆ ಬರ್ತಾವೆ. ಮಳೆ ನೀರು ಆಗಿರ್ಬೋದು, ಒಗ್ಯಾನ ನೀರು ಆಗಿರ್ಬೋದು, ಅವ್ರು ಏನೇನು ನಳದ ನೀರು ಆಗಿರ್ಬೋದು, ಎಲ್ಲನೇ ನಮ್ಮ ಮನೆ ಮುಂದೆ ಬರ್ತಾವೆ. ನಮ್ಮ ಮಕ್ಕಳು ಸಣ್ಣ ದೊಡ್ಡ ಅದಾವೆ. ಹಾಂ ಚೋಳ ಅದರಿಂದೆಲ್ಲ ಹಿಂದೂ ಗದಾಡ ಮುಂದೂ ಗದಾಡ ಆಗಕತ್ತದ. ಅವು ಮ್ಯಾಗಿನವ್ರಿಗೆ ನೀರೆಲ್ಲ ಅವ್ರವ್ರು ಡ್ರೈನೇಜಿಗೆ ಬಿಡುವಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಮುಂದಿನ ಲೈನಿಂದ ರೋಡಿನ ನೀರೆಲ್ಲ ಹಿಂದೆ ನಮ್ಮ ಮನೆ ಹಿಂದೆ ಬರಾಕತ್ತಾವೆ. ಆ ಹಿಂದೆ ನೀರು ಬರೋದ್ರಿಂದ ಎಲ್ಲ ಗಲೀಜಾಗಿ ಅದರಿಂದ ಅಲ್ಲಿ ಎಲ್ಲ ಹೊಲಸಾಗಿ ಎಲ್ಲ ಚೋಳ ಎಲ್ಲ ಆಗಾಕತ್ತಾವೆ. ಗಲೀಜು ಭಾಳ ಆಗೈತಿ. ಅಲ್ಲಿ ಗಲೀಜುಗಳಿಗೆಲ್ಲ ಆರಾಮ್ ತಪ್ಪಾಕತ್ತದ. ಅವ್ರು ಶಫೀಕ್ ಮನಗುಳಿಯವ್ರು ಮಾಡಿದ್ದಕ್ಕೆ ನಮಗೂ ಹೆಮ್ಮೆ ಐತಿ, ಇಲ್ಲ ಅನ್ನಂಗಿಲ್ಲ. ಖರೆ ಇದು ಒಂದು ವ್ಯವಸ್ಥೆ ಮಾಡ್ಬೇಕು. ಏನು ವ್ಯವಸ್ಥೆ ಮಾಡ್ಬೇಕಂದ್ರೆ ಹಿಂದೊಂದು ಚೆಂದಾಗಿ ರೋಡ್ ಮಾಡಬೇಕು. ಅವು ನೀರೆಲ್ಲ ಹೋಗ್ತಾವಲ್ಲ, ಅದು ನೀರಿನ ಹೋಗೋ ಪೈಪಿನ ವ್ಯವಸ್ಥೆ ಮಾಡಬೇಕು. ಇದು ಒಂದು ಸಲ ಅಲ್ಲ, ಇನ್ನೂ ಒಂದು 10 ಸರಿ ಆಗಲೂ ಆ ಕೆಲಸ ನಾವು ಹೇಳಿದ ಕೆಲಸ ನಮ್ಗೆ ಮಾಡಿಕೊಟ್ರೆ ನಾವು ಅವ್ರಿಗೆ ಆರಿಸಿ ತರ್ಬೇಕು. ನಮ್ದೇನು ಅಭ್ಯಂತರ ಇಲ್ಲ. ನಂದು ಅಶೋಕ್ ಶಂಕರಗೌಡ ಬಿರಾದಾರ ರೀ. ಒಂದು CC ರೋಡ್ ಮಾಡ್ಯಾರ ರೀ. ಅದನ್ನ ಡ್ರೈನೇಜ್ ಇದು ಮಾಡ್ಯಾರ, ಕಲೆಕ್ಷನ್ ಮಾಡ್ಯಾರ ರೀ. ನಾನು ನೀರಿಂದ ಒಂದು ಸ್ವಲ್ಪ ಸ್ಲೋ ಅದ್ರಿ. ನೀರಿಂದ ಒಂದು ಜರ ಹೆಚ್ಚುವರಿ ಇದು ಆಗ್ಬೇಕು, ಪ್ರೆಷರ್ ಅದು ಒಂದು ಅದ್ರಿ. ಎಲ್ಲಮ್ಮ ಪುಂಡ್ಲಿಕಾಯಿ ಹೆರ್ಕಲ್ಲ. ಮತ್ತು ಇದು ರೋಡ್ ಆಗ್ಯದ್ರಿ. ಮತ್ತು ರೋಡ್ ಇಟ್ಟು ಮಾಡಿರಿ, ಚಂಬರ್ ಕುಂದ್ರಸ್ಯಾರ್ರಿ, ಮತ್ತು ಲೈಟಿಂದ ಇಟ್ರಿ, ನಳದ್ದು ಇಟ್ರಿ, ಇಟ್ಟೆಲ್ಲ ಅನುಕೂಲ ಮಾಡಿರಿ. ನಿಮ್ಗೆ ನೀವು ಮುಂದಿನ ವರ್ಷ ನಿಮ್ಗೆ ಆರಿಸ್ತಾರ್ತೀವಿ ರೀ. ಉತ್ತಾರಿ ಆಗಬೇಕು, ರೋಡ್ ಆಗಬೇಕು, ನೀರು ಚೆಂದಾಗಿ ಬರಬೇಕು. ಅವ ಆರಿಸಿ ನಾವು ಓಟ್ ಹಾಕ್ತೇವೆ, ಅವ ಆರಿಸಿ ಬರಲಿ. ಆರಿಸಿ ಬರೋಕಿನ್ನ ಮೊದಲ ರೋಡ್ ಆಗಬೇಕು. ಹಾಂ, ಆರಿಸಿ ಬರ್ತಾರೆ, ಬರೋದಿಲ್ಲ ನಂಗಲ್ಲ. ಒಟ್ಟರು ಹಾಕ್ತಾರೆ ಓಟ, ಮೊದಲು ಕೆಲಸ ಮಾಡೋಣ. ನಿಮ್ಮ ಹೆಸರು? ಶಾಂತವ ತೆಲಗಿ. ಇಲ್ಲಿ ಏನು ಸಮಸ್ಯೆ? ಏನು ಸಮಸ್ಯೆ ಇಲ್ಲ. ನಮ್ಮದು ಅಲ್ಲಿದು ರೋಡಿನ ನೀರು ಬರೋದು
ನಮ್ಮ ಮನೆ ಹಿಂದೆ ಬರ್ತಾವೆ ದಬಾಸಿ ನೀರು ಅಲ್ಲಿ ಬಿಟ್ಟಾರ ಮತ್ತು ಅಲ್ಲಿ ಯಾವ್ದಾವ ಪಲಾಟದವ್ರು ಯಾರು ಬಂದು ಅದು ನೋಡಿಲ್ನೋ ಬಿಟ್ಟಿಲ್ನೋ ಅವರು ನಾಳೆ ಆ ಪಲಾಟದವ್ರು ಯಾರು ಬಂದ್ರೆ ನಾವು ಅದಕ್ಕೆ ನಾವು ತಕರಾರು ಕೊಡೋರು ಯಾಕಂತಂದ್ರೆ ಅಲ್ಲಿ ಎಲ್ಲ ಹುಳ ಹೋಗ್ಬಿಟ್ಟು ತಿರುಗಾಡ್ತಾವೆ ನಾವು ನಾಳೆ ಅಲ್ಲಿ ನಾವು ಸಾಫ್ ಮಾಡ್ಕೇಸಿ ನಾವು ಟೆಂಟ್ ಹೊಡೆದ್ರು ನಮ್ಗೆ ಯಾರು ಕೇಳಲಾರ್ದಂಗೆ ಇರಬೇಕು ಇಲ್ಲ ಅಂತಂದ್ರೆ ಅವ್ರು ಬಂದ್ ಮಾಡ್ಕೋತೀನಿ ಅಂತ ಮಾಡ್ಕೊಳ್ಳಿ ನಾವು ಗೆಲ್ಲಿಸ್ತೇವೆ ಮುಂದೆ ಭೀ ಗೆಲ್ಲಿಸ್ತೇವೆ ಎಲ್ಲ ನೀರು ಬಂದ್ ಮಾಡಬೇಕು ಎಲ್ಲ ಮಂದಿ ನಳಗಳಿಗೆ ನೀರು ಸುಲುವಾಗಿ ಬರ್ತಾವೆ ನಳ 8 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ನಳ ಬಿಡಬೇಕು 12 ತಾಸಿನ ನಳ ತಂದು ಕಿಶಿಂದ ಎಲ್ಲ ಕೂಡಿ ಇಟ್ಟು ಕಿಶಿಂದ ಊಟ ಇಟ್ಟು ಊಟ ಇಡಕತ್ತಾರ 2,000 ಬತ್ತು 4,000 ತಂತಾರೆ ಯಾಕಪ್ಪ ಏನದ ಜ್ಯೋತಿ ಬಸವರಾಜ್ ಚಿತ್ತಾಪುರ ಮೆಂಬರ್ ಮಾಡ್ಯಾರ ರೀ ರೋಡಿನ ಇದು ಯಾವುದೂ ವ್ಯವಸ್ಥೆ ಇಲ್ಲ ರೀ ಸ್ವಲ್ಪ ನಮಗೆ ರೋಡ್ ಮಾಡಿ ಕೊಡ್ಬೇಕು ರೀ ಬಸ್ಸಿಂದು ರೀ ಬಸ್ಸಿಂದ ಏನದ ನಮ್ಮ ಮಕ್ಕಳು ಭಾಳ ಸಣ್ಣ ಮಕ್ಕಳು ಕಾಲೇಜ್ಗೆ ಹೋಗ್ತಾವೆ ಮುಂಜಾನೆ ಬೆಳಗ್ಗೆ ಏನೂ ಅನುಕೂಲ ಇಲ್ಲ ಮತ್ತೆ ನಮ್ಮ ಮಕ್ಕಳು ಹೋಗಿ ಸಾಲಿ ಬರ್ಬೇಕಂದ್ರೆ 100 ರೂಪಾಯಿ ಬೇಕು ಅಲ್ಲಿದಲ್ಲಿ ನಮಗೆ ಇಷ್ಟ ಇದು ಮಾಡಿಕೊಟ್ರೆ ಪುಣ್ಯ ಬರ್ತದ್ರಿ ಗೆಲ್ಲಿಸ್ತೇವೆ ಓಟ್ ಹಾಕ್ತೀವಿ ನೋಡಿದ್ರಲ್ಲ ಅಮಲ್ ನಂಬರ್ 16 ಅಮಲ್ ಕಾಲನಿಯಲ್ಲಿ ಯಾವ ರೀತಿಯಾಗಿ ಮಾತಾಡಿದಾರೆ ಅಂತ ಅದೇ ರೀತಿಯಾದ ಗಾಂಧಿನಗರಲ್ಲಿ ಇದು ಕೂಡ 16 ನಂಬರ್ ವಾರ್ಡ್ನಲ್ಲೇ ಬರುತ್ತೆ ಇಲ್ಲಿ ಅಲ್ಲಿ 70% ಆಗಿದೆ ಇಲ್ಲಿ 30% ಆಗಿದೆ ಅಂತ ಜನರು ಹೇಳ್ತಿದ್ದಾರೆ ಬನ್ನಿ ಅವ್ರನ್ನ ಕೇಳೋಣ ಈಗ ನೋಡ್ರಿ ಅವರು ಎಲ್ಲ ಇದು ಡ್ರೈನೇಜ್ ಕೆಲಸದು ಎಲ್ಲ ಮಾಡ್ಯಾರ ಒಳ್ಳೆ ಕೆಲಸ ಮಾಡ್ಯಾರ ನಮ್ಮ ಮೆಂಬರ್ ಅವರು ಎಲ್ಲ ಒಳ್ಳೆ ಕೆಲಸ ಮಾಡ್ಯಾರ ರೀ ಈಗ CC ರೋಡ್ ಇಟ್ಟು ಮಾಡಿದ್ರೆ ಈಗ ಇನ್ನೊಂದು ಸರ್ತಿ ಅವ್ರಿಗೆ ನಾವು ತಂದು ಕೊಡೋದು ಗೆಲ್ಲಿಸಿ ಅವ್ರಿಗೆ ತರಿಸ್ತೀವ್ರಿ ನಾವು ಅವ್ರು CC ರೋಡ್ ಒಂದು ಮಾಡಿ ಕೊಡ್ಬೇಕಂತೇಳಿ ನಮ್ಮಲ್ಲಿ ವಿನಂತಿ ಇದೆ ಅಟ್ಟೆ अल्लाह बस मुजार यहाँ पर जो क्या है मेंबर साहब जो अब जो मनगुड़ी जो रजाक साहब जो आए थे उनको अब नीचे उतार दिए अब इतना तो काम किए उन्होंने क्या यहाँ पर चेंबर का काम हुआ है लाइट का खंबा डाला है मगर लाइट जो क्या है एक खंबे को है तो एक खंबे को नहीं है यहाँ पर इस वजह से क्या है और रोड भी बनाते कर को बोले थे लेकिन अब उनको नीचे उतारने की वजह से उनके हाथ में जो था पोजीशन वो पोजीशन नहीं है अब उनके हाथ में अब वो आएंगे तो और करूँगा कर को ऐसा तो उन्होंने हमको आश्वासन दिए ऐसा आश्वासन देने के बाद में हम दोबारा और एक बार ठहरेंगे तो भी उनको चुन कर लाना कर बोलकर हमारा एक कोशिश है पहले जो चंचलकर साहब मेंबर थे यहाँ पर उन्होंने क्या है वो रोड बनाए थे पहला रोड बनाकर जो नल डाले थे उन्होंने म्यूनसिपालिटी का नल 8 दिन का एक बार आने के वास्ते उस टाइम में उतना डाले सो हो गया वो उनके पीरियड के अंदर बाद में उसके बाद में कोई भी मेंबर काम नहीं किया और कोई भी MLA यहाँ पर काम नहीं किया लेकिन जो मनगुड़ी रजाक साहब जो चुन कर आने के बाद में इतना जो 2-2.5 साल में उन्होंने किया है काम उतने कौन सा भी मेंबर काम नहीं किया सर यहाँ ವಾರ್ಡ್ ನಂಬರ್ 16 ಅಮಲ್ ಕಾಲನಿ ಮತ್ತು ಗಾಂಧಿನಗರಲ್ಲಿ ಎಷ್ಟು ಪರ್ಸೆಂಟೇಜ್ ಕೆಲಸ ಆಗಿದೆ ಅಂತ ಅದೇ ರೀತಿಯಲ್ಲಿ ಯೋಗಾಪುರ ಕೂಡ ಇದು 16 ನಂಬರ್ ವಾರ್ಡ್ ಕೂಡ ಇದರಲ್ಲಿ ಬರುತ್ತೆ ಇದರಲ್ಲಿ ಯಾವ ಎಷ್ಟು ಪರ್ಸೆಂಟೇಜ್ ಕೆಲಸ ಕಂಪ್ಲೀಟ್ ಆಗಿದೆ ಇನ್ನು ಎಷ್ಟು ಬಾಕಿ ಇದೆ ಅಂತ ಕೇಳೋಣ ಜನರನ್ನು ಬನ್ನಿ गली में तो क्या भी काम बचा नहीं जी पूरा काम है रोड का भी है लाइट का भी है नल का भी है पहले आता जिस तरह से इतना तो क्या भी नहीं है सब पूरा ओके है जी शफीक मनगुड़ी है तो ये हमारे गली में तो क्या भी नहीं बचा काम ड्रेनेज का करें जी रोड का करें खंबा नहीं आता खंबा भाई नल का नहीं आता नल का करें सब पूरा A to Z है हमारा काम हमारा तो क्या बचा नहीं मोहम्मद हनीफ महबूब साहब जागीरदार ಶಿವಾನಂದ್ ಮಲ್ಲಪ್ಪ ಇಟ್ನಳ್ಳಿ ರೀ ಮೆಂಬರ್ಗಳ ಕೆಲಸ ಒಂದು 50% ಆಗ್ಯದ ರೀ ಚಂಬರ್ ಆಗ್ಯಾವ ರೀ ರೋಡ್ ಆಗ್ಯಾವು ಇವು ಲೈಟಿಂದು ವ್ಯವಸ್ಥೆ ಮಾಡಿ ಕೊಟ್ಟಾರ ರೀ ಇನ್ನೊಂದು 50% ಉಳಿದವ್ರಿ ರೋಡ್ ಕೆಲಸ ಉಳಿದದ್ರಿ ಚಂಬರ್ ಉಳಿದದ ಇನ್ನೂ 50% ಉಳಿದದ್ರಿ ಈ 50% ಆಗ್ಯದ ಚಂಬರ್ ಉಳಿದವ್ರಿ ರೋಡ್ ಕೆಲಸನೂ ಉಳಿದವ್ರಿ ನಾ ಕೆಲಸ ಉಳಿದವ್ರಿ ನಾ 50-50 ಉಳಿದವ್ ನೋಡ್ರಿ ನಮ್ಮ ಅಭಿಪ್ರಾಯ ಇಷ್ಟೇ ಆದ್ರಿ ಮೇನ್ ರೋಡ್ ಅಂತೂ ಯಾವ ಆಗ್ಯಾವ ಇಲ್ರಿ ಓಣ್ಯಾನು ಆಗ್ಯಾವ್ರಿ ಓಣ್ಯಾನು ಚಂಬರ್ನು ಆಗ್ಯಾವು ರೋಡ್ನು ಆಗ್ಯಾವು